ಅಮ್ಮಂಗೆ ಹಿಂಸೆ ಇಡ್ತಾವನೆ. ಅಮ್ಮ ನೀನೇನ್ ಮಾಡಿದ್ಯಾ ಇವತ್ತು? ಮೀನಿನ ಸಾರು. ನಮ್ಮಮ್ಮ ಮೀನ್ ಸಾರು ಮಾಡ್ತಾರೆ ಸಕ್ಕದಾಗಿ. ನಿಶಾ ಅವ್ರೆ ಆಕೆ ಬೇಗ ಬೇಗ ಸೀದೋಗುತ್ತೆ, ಆಫ್ ಮಾಡು. ಅಲ್ಟಿಮೇಟ್ ಆಗೈತೆ. ನಿಜ ಹೇಳ್ತಾರ. ಒಂದಷ್ಟು ನನಗೂ ನಿಶಿ ಕ್ಲಿಪ್ಸ್ ತಗೊಳ್ಳೋಣ ಅಂತ. ಆ ಥರ ಬರ್ತಲ್ಲ ನಿಶಾ. ನಾನು ಹೇಳ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹಾಗೆ ಸುಮ್ಮನೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗಿದ್ದು ಬರೋಣ ಅಂತ ಹೋಗ್ತಾಯಿದ್ವಿ. ನಾನು, ನಿಖಿಲ್ ಅವರು, ವಿನೋದ್ ಹಾಗೂ ಮುತ್ತಣ್ಣ. ಸೊ ನಿಶಾ ಏನೋ ಬರ್ತಾಯಿಲ್ಲ, ಸೊ ಹಂಗಾಗಿ ನಾವು 4 ಜನ ಹೋಗ್ತಾಯಿದ್ವಿ. ಆ್ಯಂಡ್ ಆ ಕಡೆಯಿಂದ ಬರ್ತಾ ನನ್ನ ತಂಗಿ ಬರ್ತೀನಿ ಅಂತ ಹೇಳಿದಲ್ಲ, ಲೆಟ್ಸ್ ಸಿ ಅವಳಿನ ಇವಾಗ ಹಾಲಿಡೇಸ್ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗಿ ಹಾಗೆ ಒಂದು ಕ್ವಿಕ್ ಡೇ ಇನ್ ಬೆಂಗಳೂರು ಆಗಿರುತ್ತೆ ಈ ಒಂದು ವಿಡಿಯೋ. ಸೊ ನಾನಂತೂ ಫ್ರೆಶ್ ಅಪ್ ಆಗಾಯಿತು, 9:30 ಟೈಮು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲರೂ ತಗೊಂಡು ಹೊರಡುವ ಸಮಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೂ ಟೊಮ್ಯಾಟೊ ಗೊಜ್ಜು ಮಾಡಿದ್ದಾರೆ ಆಂಟಿ. ಸೊ ಇವಾಗ ಆಲ್ರೆಡಿ ಯಾರೋ ಒಬ್ರು ತಿಂದಿದ್ದಾರೆ. ಎಲ್ಲಿ ಅವರಿಬ್ಬರು? ಗ್ಯಾಸ್ ಸ್ಮೆಲ್ ಬರ್ತೈತೆ, ಇದು ಗ್ಯಾಸೇ ಆಫ್ ಆಗಿಲ್ಲ. ಅವ್ರು ಬಂದಿಲ್ವಾ? ಅವರಿಬ್ಬರು. ಸೊ ಅವರಿಬ್ಬರು ಬರಲಿದ್ದಾರೆ. ಲೆಟ್ಸ್ ಗೋ. ಕುಂಭಕರ್ಣಂದಿರಪ್ಪ, ಏನ ಮಲ್ಕೊಳ್ಳೋದು ನೀವು? ಏನ್ರೋ ನೀವು ಮಲ್ಗೋದು? ರಾತ್ರಿ ಎಲ್ಲ ಏನ್ರೋ ಮಾಡ್ತಾ ಇರ್ತೀರಾ? ಅವಣ್ಣ ಅಲ್ಗೊರ್ಕೆ, ನೀನು ಇಲ್ಗೊರ್ಕೆ. ಆಯ್ತೇನಪ್ಪ ನಿದ್ದೆ? ಆಯಿತು. ಅವಣ್ಣಂದು ಇನ್ನೂ ಮುಗ್ದಿಲ್ಲ ಗೊತ್ತಣ್ಣ. ಅದು ಕಿವಿಗೆ ಇಯರ್ಫೋನ್ ತುರಿಕೊಂಡು ನಾವೀಗ ಹೋಗ್ತಾ ಇದ್ದೀವಿ. ಇನ್ನೇನು ಬೆಂಗಳೂರು ರೀಚ್ ಆಗ್ತೀವಿ. ನಾವಿವಾಗ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಇನ್ನೇನು ಮಲ್ಲೇಶ್ವರಂಗೆ ತಲುಪಲಿದ್ದೇವೆ. ಇಲ್ಲಿ ಏನಕ್ಕೆ ಬಂದಿರೋದು ಅಂತ ಅಂದರೆ, ಒಂದು ಶಾಪ್ ನೋಡಿದ್ದೆ ನಾನು. ಅಂದರೆ ಹಳೇ ನಮ್ಮ ಅಜ್ಜಿ ಕಾಲದ ಸ್ಯಾರಿಗಳೆಲ್ಲ ಕೊಟ್ಟರೆ ಆ ಜರಿ ಮೇಲೆ ಏನೋ ಇಷ್ಟು ಅಮೌಂಟ್ ಕೊಡ್ತಾರೆ, ವ್ಯಾಲ್ಯೂ ಎಲ್ಲ ಗೊತ್ತಾಗುತ್ತೆ ಅಂತೆಲ್ಲ. ಸೊ ಆ ಒಂದು ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಲ್ಲಿ ಅಂತ. ನಾನು ಬಂದಿರೋದೇನೆ ಮಲ್ಲೇಶ್ವರಂ 8th ಕ್ರಾಸ್ ಸಂಪಿಗೆ ರೋಡಲ್ಲಿ ಇರುವಂತಹ ಸದ್ಗುರು ಸಿಲ್ಕ್ ಸೆಂಟರಿಗೆ. ಅದು ಎಲ್ಲಿ ಬರುತ್ತೆ ಅಂತ ಅಂದರೆ ಬ್ರಹ್ಮಾರಂಭ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ ಎಲ್ಲಿ ಬರುತ್ತೆ ಅನ್ಕೊಳ್ತಾ ಇದ್ದೀರಾ? ಮಿನಿಸ್ಟರ್ ವೈಟ್ ಅನ್ನೋ ಒಂದು ಕಾಂಪ್ಲೆಕ್ಸ್ ಆಪೋಸಿಟ್ ಅಲ್ಲೇ ಇದೆ. ಸೊ ನಾನು ತಂದಿರೋಂಥ ಸೀರೆಗಳನ್ನ ನೋಡಿ ಅವ್ರು ಏನು ಹೇಳ್ತಾರೆ, ಎಷ್ಟು ಪ್ರೈಸ್ ಕೊಡ್ತಾರೆ, ಏನು ಎತ್ತ ಅಂತೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಹಾಯ್. ಸೊ ಸ್ವಲ್ಪ ದಿನದ ಮುಂಚೆ ನಿಶಾ ನಾನು ಎಲ್ಲ ಬಂದಿದ್ವಿ ಈ ಒಂದು ಸ್ಟೋರಿಗೆ. ನೀವೆಲ್ಲ ನೋಡಿರ್ತೀರ ಆ ಒಂದು ವಿಡಿಯೋನ. ಅದೇ ರೆಫರೆನ್ಸ್ ಇಟ್ಕೊಂಡು ನಾನು ಇವಾಗ ಅವರ ಬೇರೆ ಬ್ರಾಂಚಿಗೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಾವು ಬಂದಿದ್ದು ಗಾಂಧಿ ಬಜಾರ್ ಹತ್ರ, ಇವಾಗ ನಾವು ಮಲ್ಲೇಶ್ವರಂ ಹತ್ರ ಬಂದಿದ್ದೀವಿ. ಸೊ ನನಗಷ್ಟು ಐಡಿಯಾ ಇಲ್ಲ ಈ ಸ್ಯಾರೀಸ್ ಎಲ್ಲ ಹೆಂಗೆ ಏನು ಅಂತ. ಸೊ ನಮ್ಮ ಅಜ್ಜಿದು ಒಂದಷ್ಟು ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದೀನಿ. ಅವ್ರನ್ನೇ ಕೇಳೋಣ ಎಷ್ಟಕ್ಕೆ ಹೋಗುತ್ತೆ, ಏನು ಎತ್ತ ಅಂತೆಲ್ಲ. ಸೊ ಹಾಂ, ಆ್ಯಕ್ಚುಲಿ 2-3 ತಂದಿದ್ದೀನಿ ನಾನು. ನೋಡೋಣ ಯಾವುದಕ್ಕೆ ಏನೇನು ಪ್ರೈಸ್ ಕೊಡ್ತಾರೆ, ಏನು ಹೇಳ್ತಾರೆ. मैम ये सिल्वर जेली है, हाँ. इसका वैल्यू जाएगा. ये मैसूर सिल्क है. हाँ हाँ मैम, ये भी सिल्वर है, इसका भी वैल्यू जाएगा. ಅದೆರಡು ಸಿಲ್ವರ್ ಜರಿ ಅಂತೆ. ये नहीं मैम, ये कॉपर सैरी है. हाँ. इसका वैल्यू नहीं जाएगा. ये दोनों का वैल्यू जाएगा मैम. ಹಾಂ ಹಾಂ. ಸೊ ಈ ಥರ ರಬ್ ಮಾಡಿದಾಗ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಈ ಥರ ಸಿಲ್ವರ್ ಬಂದರೆ ಅದಕ್ಕೆ ವ್ಯಾಲ್ಯೂ ಇದೆ ಅಂತ. ಈ ಥರ ಕಾಪರ್ ಶೇಡ್ ಬಂತು ಅಂತಂದರೆ ಅದು ನಾಟ್ ವ್ಯಾಲಿಡ್, ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಇವಾಗ ಇದಕ್ಕೆ ನೋ ವ್ಯಾಲ್ಯೂ, ಇದನ್ನು ವಾಪಸ್ ತೊಗೊಂಡ್ಬಿಡೋಣ. ಇದೆರಡಕ್ಕೆ ವ್ಯಾಲ್ಯೂ. हाँ, पट्टू साड़ी के लिए वैल्यू नहीं है मैम, सिल्वर जरी रहने से ही वैल्यू है. तो ये दो साड़ी सिल्वर है, वो कॉपर है. अब ये साड़ी आके टिश्यू साड़ी है. हाँ. साड़ी पूरा जरी है, डबल साइड बॉर्डर, अंदर पूरा टिश्यू है, फुल टिश्यू. सो ये साड़ी में आज देखेंगे तो 250 ग्राम सिल्वर आएगा मैम. इनटू आज का मार्केट वैल्यू 290 रुपीज पर ग्राम है. तो ये साड़ी का आपको 72,500 आएगा मैम. 72,500. यस मैम, 72,500. ओके. ये मैसूर सिल्क का मैं बता. पर ग्राम कितना रुपए? 290 रुपीज. 290 रुपीस पर ग्राम का. ಪರ್ ಗ್ರಾಮ್ 290 ರುಪೀಸ್. ಅದರಲ್ಲಿ ಎಷ್ಟು ಜರಿ ಇರುತ್ತೆ ಇಂಟು ಅಷ್ಟು ಮಾಡಿ ಕೊಡ್ತಾರೆ.
अब ये मैसूर सिल्क आके 2 बॉर्डर है मैम, हाँ ऊपर आके बड़ा बॉर्डर है या और यहाँ पे छोटा है, तो हाँ। इसमें आके 80 ग्राम सिल्वर आएगा। ओके सो टुडे मार्केट वैल्यू 80 ग्राम्स इंटू इंटू 290 23,000 आएगा, 23,200 आएगा मैम। ಎಸ್ ಓಕೆ ನಿಮ್ಮ ಸ್ಯಾರಿಲಿ ಜರಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಪ್ರೈಸ್ ನಿಮಗೆ ಸಿಗುತ್ತೆ सो 2 साड़ी का मैम आपको 97,500 आएगा मैम। 95,700 rupees. ಓಕೆ ನೀವೇನಾದರೂ ಇವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಈ ವಿಡಿಯೋ ಸ್ಕ್ರೀನ್ ಮೇಲೆ ಅವರ ಎಲ್ಲ ಡೀಟೇಲ್ಸ್ನೂ ಹಾಕಿರ್ತೀನಿ, ಅಂದರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಲೊಕೇಶನ್ ಎಲ್ಲನೂ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ನಂಬರ್ಗೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಮೇಲ್ ಮಾಡ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಇದ್ದಾರೆ, ನೀವು ಮೆಸೇಜ್ ಕೂಡ ಮಾಡ್ಬೋದು. ಇವಾಗ ನನ್ನ ದುಡ್ಡನ್ನು ಇಸ್ಕೊಂಡು ಹೋಗೋ ಸಮಯ. ಕ್ಯಾಶ್. ಥ್ಯಾಂಕ್ ಯು. ಏನೋ ಮಾಡವ್ರಪ್ಪ, ಬಿರಿಯಾನಿ ಮಾಡೋದನ್ನ ಕಲ್ತ್ಬಿಟ್ಟವನೆ, ನಮ್ಮ ಅಮ್ಮಂಗೆ ಹಿಂಸೆ ಇಡ್ತಾವನೆ. ಅಮ್ಮ ನೀನೇನು ಮಾಡಿದ್ಯಾ ಇವತ್ತು? ಮೀನಿನ ಸಾರು. ನಮ್ಮಮ್ಮ ಮೀನು ಸಾರು ಮಾಡ್ತಾರೆ, ಸಕ್ಕದಾಗಿ ಮಾಡ್ತಾರೆ. ನಮ್ಮಮ್ಮ ಮೀನು ಸಾರು, ನಂದೀಶ ಕಬಾಬ್ ಅಂತೆ, ನಮ್ಮಣ್ಣ ಬಿರಿಯಾನಿ ಅಂತೆ. ನೋಡ್ತಾ ಇಲ್ಲಂತೆ. ಅಲ್ಲ ಆದ್ರೆ ನಿಮ್ ಭಾವ ತಿನ್ನೋದೇ ಇಲ್ವಂತೆ. ಏನಿವಾಗ ಸಬ್ವೆಲ್ ತರ್ಸ್ತಾ ಇಲ್ವಾ? ಹೋಗಿ ಹೇಳು ಮತ್ತೀಗ. ತಿಂತಾರೆ, ಯಾಕೆ ತಿನ್ನಲ್ಲ? ಇಷ್ಟೆಲ್ಲ ಮಾಡ್ಬಿಟ್ಟು ಅದೇ ಇಷ್ಟು ಪ್ರೀತಿಯಿಂದ ಮಾಡಿ. ಬಂದಾಗ ಒಂದ್ ಪೀಸು ಮುಟ್ಟೋದಿಲ್ಲ. ಸರಿ ಆಯ್ತು, ಓಕೆ, ನಂಗೇನು ಖುಷಿನೇ. ತಿನ್ಬೇಕು ಎಲ್ಲಾರ ಬಂದಾಗ, ತಿನ್ಬೇಕು. ತಿನ್ಬೇಕು. ನಿಮ್ಗೋಸ್ಕರ ಎಷ್ಟು ವೆರೈಟಿ ಮಾಡಿದೀವಿ. ಹೌದು, ಬಂದವ್ರೆ ಗೆಸ್ಟ್ ಅಂತ. ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಏನ್ ಮದರ್ ಇಂಡಿಯಾ ಸಮಾಚಾರ? ಏನಿಲ್ಲ. ಮಗ ಹೆಂಗೆ? ಆರಾಮ? ಈಗ ಕಂಪ್ಲೇಂಟ್ ಏನಾರು ಇದ್ಯಾ? ಏನಿಲ್ವಾ? ಹೇಳ್ಬಿಡು, ಅಡ್ಮಿಟ್ ಕೊಡ್ತಾಳೆ. ಹಾ ಅಷ್ಟೇ, ಏನಿಲ್ಲ. ಇವಾಗ ಏನಿಲ್ಲ ಗೈಸ್. ನಾವಿಲ್ಲಿ ಕಾರ್ನ ಚಾರ್ಜ್ ಹಾಕಕ್ಕೆ ಬಂದಿದ್ವಿ ಬ್ಯಾಂಗ್ಳೂರಲ್ಲೇ. ಮುತ್ತಣ್ಣ ಅದು ಯಾರ್ದೋ ಕಾರಲ್ಲಿ ಒಂದು ಹುಡುಗಿ ಆಯಿತಾ, ಅವರು ಬಂದಿದ್ದ ತಕ್ಷಣ ಕೇಳಿದ್ರು, ಇಟ್ಕೊ ಅವಿನದ ಕೇಳಿದ್ರು. ಸ್ವಲ್ಪ ಏನೋ ಫಸ್ಟ್ ಟೈಮ್ ಆಗ್ತಾ ಇರೋದು, ಅವ್ರಿಗೆ ಗೊತ್ತಾಗಲಿಲ್ಲ ಚಾರ್ಜ್ ಮಾಡೋದು ಹೆಂಗೆ ಅಂತ. ಮುತ್ತಣ್ಣಂಗೆ ಗೊತ್ತಿಲ್ಲ. ಮುತ್ತಣ್ಣ ದೊಡ್ಡದಾಗೆ ಅವಾಗ ಹೋದವ್ರು ಎಷ್ಟು ನಿಮಿಷ ಆಯಿತು? 20 ನಿಮಿಷ ಆಯಿತು ಹೋಗಿ. ನಿಕ್ಕಿ ಹೇಳ್ಕೊಂಡ್ಬಿಟ್ಟು ಬಂದವ್ರು, ಹಿಂಗೆ ರೀಚಾರ್ಜ್ ಮಾಡಬೇಕು ಫಸ್ಟು, ಆಮೇಲೆ ಚಾರ್ಜ್ ಹಾಕಿ ಅಂತ. ಅಣ್ಣ ಬರಲೇಲ್ಲ, ಹುಡುಗಿ ಹತ್ರನೇ ನಿಂತೈತೆ. ಇನ್ನೊಬ್ರು ಅವರೇ ಜೊತೆಯಲ್ಲಿ ಡ್ರೈವರ್ ಯಾರೋ ಬರಲೇಲ್ಲ, ಅಲ್ಲೇ ನಿಂತೈತೆ. ನಮ್ದು ಆಯಿತು, ಮುಗಿತಾ ಬಂತು. ಇವಾಗ ಕರೆದ್ರೆ ಬರುತ್ತೆ ನೋಡು. ಕರಿ ಮುತ್ತಣ್ಣ ಬಾ, ನೀನು ಬಾ. ಏನಲ್ಲ ಬಿಡೋದು ನೀನು, ಬಾ. ಏನ್ ಮಾಡ್ತಾ ಇದ್ದೀನಿ? ಆಯ್ತು ಬಪ್ಪ. ಎಷ್ಟಲ ಮಾಡ್ಕೊತಿದ್ಯಾ? ನೀನೇನಪ್ಪ ಮಾಡ್ತಾ ಇದೀಯ ಅಲ್ಲಿ ಇಷ್ಟೊತ್ತು? ಪಾಪ ಅವರ ಆದಂಗೆ ಪಾಪ ಗೊತ್ತಿಲ್ಲ. ತಾತಂಗ ಶಿವಮೊಗ್ಗಕ್ಕೆ ಬಂದವ್ರೆ. ನೀನು ಮಾತ್ ಮರ್ಸ್ಬೇಡ. ಏನ್ ಮಾಡ್ತಾ ಇದ್ದೆ? ಕರೆದ್ರೆ ಬತ್ತೀಯಲ್ಲ ನೀನು, ಕರಿಯೋವರೆಗೂ ಅಲ್ಲೇ ಇದ್ದಲ್ಲ. ಕಷ್ಟಪಡ್ತಾವೆ ಒಂದು ಹೆಣ್ಣು. ಅದು ಹಿಂಗ್ ನೋಡಿ ಕರ್ಲು ಚಿರ್ಕಂದ್ಬಿಡ್ತು. ಇದು ನೋಡು, ಮಾಮೂಲಿ ಕಾರ್ಗಳಿಗೆ 2 ಗ್ಲಾಸ್ ಬರಲ್ಲ, ಈ ಕಾರ್ಗೆ 2 ಗ್ಲಾಸು. ನೆನ್ನೆ ಹೋದಾಗ ಹೇಳ್ಕೊಟ್ಟ ಅವನು. ಹೆಂಗೆ ನನ್ ಕಾರು? ಮುಟ್ಟಿಲಿ, ಅದು ಸೌಂಡ್ ಇಲ್ಲಿ ಮುಟ್ಟು ಗೊತ್ತಾಯ್ತದೆ. ಹಿಂಗ್ ಉಗ್ರಲ್ಲಿ ಮುಟ್ಟು. ಗೊತ್ತಾಯ್ತು. ನನ್ ಕೂಗ್ರು ಕಿತ್ತಾಕ್ಬಿಡ್ತೀಯಾ ಒಟ್ನಲ್ಲಿ? ಅತ್ತಿ ಸಾಕು, ಬನ್ನಿ ತೆಗಿಲೇನಾ? ಆಯ್ತಾ ಚಾರ್ಜ್? ಈಗ ಸ್ಟಾರ್ಟ್ ಆಯ್ತು ಜಸ್ಟ್. ನೋಡ್ದ ನಿನ್ ಕಾಲಿಟ್ಟೆ ಹೆಂಗ್ ಸ್ಟಾರ್ಟ್ ಆಯ್ತು ಅವ್ರ ಕಾರು. ಅವ್ರು ಯಾರೋ ಬೇರೆಯವ್ರಿಗೆ ಫೋನ್ ಮಾಡಿ ಏನ್ ಮಾಡ್ತಾ ಇದ್ರಿ ನಿಶಾ ಬೆಳಿಗ್ಗೆಯಿಂದ? ಜೋರಾಗಿ ಮಾತಾಡು. ಮಲಗಿದ್ದೆ, ಎದ್ದೆ, ಕ್ಲೀನ್ ಮಾಡಿದೆ, ಸ್ನಾನ ಮಾಡಿದೆ, ಸ್ನಾನ ಮಾಡಿದೆ, ಹಾ ಮತ್ತೆ ತಿಂದೆ, ಮಲ್ಕೊಂಡೆ, ಹಾ ಬುಕ್ ಓದ್ದೆ. ಹಾ ಈಗ ಮುಗಿಸ್ದಾ ಬುಕ್ಕು? ಆಮೇಲೆ ಈಗ ಬೆಳೆ ದಾಲ್ ಮಾಡ್ತದೆ. ಜೀವನದಲ್ಲಿ ಮೊದಲನೇ ಬಾರಿ ಅಡುಗೆ ಮಾಡುತ್ತಿರುವ ನಿಶಾ ರವೀಂದ್ರರವರನ್ನು ನಾನು ನೋಡಿ ಧನ್ಯಳಾದೆ. ನಾನು ಹೇಳ್ದೆ ಅಂತ ಮಾಡ್ತಾವಳೆ ಅಂತ ಅಂದ್ಕೊಂಡೆ. ನಾನಲ್ಲಿ ಮೈಸೂರಿಗೆ ಎಂಟ್ರಿ ಆಗುವಾಗ ಹೇಳ್ದೆ ಹಿಂಗೆ ಇಡು ಅಂತ, ಲೇಟ್ ಆಗಿಬಿಡುತ್ತೆ ಅಂತ, ಬೇಳೆ ಇಡು ರಸಮ್ ಮಾಡೋಣ ಅಂತ. ನಾನು ಬಂದು ನೀರಿಗೆ ಹಾಕ್ಬಿಟ್ಟೆ.
ರಸಮ್ಗೆ ಹಾಕೋಳೆ ಅಂದರೆ ಇಲ್ಲ ನಾನು ಮಾತಾಡೋದು ದಾಲ್ ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರು ಮಾಡೋ ದಾಲ್ಗೆ ಇವಾಗ ನೀವು ಬರೋಷ್ಟ್ರಲ್ಲಿ ಮಾಡಿರ್ತೀನಿ, ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಯಾವುದು ಬೇಸೋದಾ? ಓಕೆ ಅಷ್ಟ್ರಲ್ಲಿ ಬಂದ್ಬಿಟ್ರಿ ನೀವು. ಓಕೆ, ಸೊ ಇವಾಗ ಒಗ್ಗರಣೆ ಮಾಡ್ತಾಯಿದ್ದಾರೆ. ನಾನು ಇಲ್ಲಿ ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಬಜ್ಜಿ, ಹಸಿಮೆಣ್ಸಿಕಾಯಿ ಬಜ್ಜಿ, ಇಲ್ಲೊಬ್ಳು ಆಲೂಗಡ್ಡೆ ಬಜ್ಜಿ ಬೇಕು ಇವಳಿಗೆ. ಓ ಫ್ರೆಂಚ್ ಫ್ರೈಸ್ ಇವಾಗಲ್ಲ, ನಾಳೆಗೆ. ಓಕೆ ಓಕೆ. ಓ ಏನು ನಿಶಾ ಅವರೇ, ಆಕೆ ಬೇಗ ಬೇಗ ಸೀದೋಗುತ್ತೆ, ಆಫ್ ಮಾಡು. ವಾವ್, ಹೊಗೆ ಬರುತ್ತವಳೆ. ಸಖತ್ ಕುಕಿಂಗ್ ನಿಮ್ದು. ಅದಕ್ಕೆ ಹಾಕಿ ಇವಾಗ ಏನಾಗಲ್ಲ, ಆಫ್ ಇರಲಿ, ಹಂಗೆ ಹಾಕು. ಸಾಸಿವೆ ಕರಿಬೇವು ಮಾತ್ರ ಹಾಕು. ಹೇಗನ್ನಿಸ್ತಾ ಇದೆ ಗೈಸ್ ನಿಶಾ ಅವ್ರನ್ನ ಈ ಥರ ನೋಡಿ? ಮತ್ತೆ ಸಿಗಲ್ಲ, ಇದೊಂದ್ಸಲ ನೋಡ್ಕೊಬಿಡಿ ಇವತ್ತೊಂದೇ ದಿನ. ಹಾಕಿ ಅಷ್ಟು ಮಾತ್ರ ಯಾಕೆ ಮಿಕ್ಸಿದ್ರಿ? ಏನಿಲ್ಲ, ಹಾಕಿ ನಾವು ತಿಂತೀವಿ. ಇವಾಗ ಗ್ಯಾಸ್ ಆನ್ ಮಾಡಿ. ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಚಿಮ್ಮುತ್ತೆ. ಇನ್ನೂ ಸಿಮ್ಮಲ್ಲಿಡಿ. ಹಾಂ ಓಕೆ, ಎಲ್ಲ ಹಾಕಿದ್ರಾ? ನೆಕ್ಸ್ಟ್ ಇನ್ನೇನು? ಅಷ್ಟೇ, ಸಿಂಪಲ್. ನೋಡಿ ದಾಲೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಹಾಂ ಹೇಳ್ರಪ್ಪ. ಸೌತೆಕಾಯಿ ಸೂಪರ್ ಆಗೈತೆ. ಪೂರ್ಣಿ ಕಟ್ ಮಾಡಿರೋದು, ಬಜ್ಜಿ ಮಾತ್ರ ಸೂಪರ್ ಆಗೈತೆ. ನಾನು ಮಾಡಿರೋದು. ದಾಲ್ ಮಾತ್ರ ಅಲ್ಟಿಮೇಟ್ ಆಗೈತೆ. ನಿಜ ಹೇಳ್ತಿರೋದು. ಹಾಂ ನೆಕ್ಸ್ಟ್ ಯಾವ ರೆಸಿಪಿ ಬೇಕ್ರಪ್ಪ? ಸಿಂಪಲ್ ಆಗಿ ಹೇಳಿ, ಗ್ರ್ಯಾಂಡ್ ಎಲ್ಲ ಬೇಡ. ನಾಳೆ ಇಲ್ಲ, ನಾಳೆ ಆಗಲ್ಲ, ಇನ್ನೊಂದಿನ ಸರ್ಪ್ರೈಸ್ ಆಗಿ ಯಾವತ್ತರ ಒಂದಿನ ಮಾಡ್ತಾಳೆ. ಏನಿಲ್ಲ, ಹೇಳೋಣ ನಾಳೆ ಏನಣ್ಣ ಚಾಲೆಂಜು ಮಾಡ್ತಾಳೆ. ನಾಳೆನೂ ಒಂದು ವಾರ ಅಂತ. ಒಂದು ವಾರ ಏನ್ ಬೇಡ ಪಾಪ, 3 ದಿನ. ಏನ್ ಬೇಕಾಯ್ತು ಹೇಳು. ಆಯ್ತು ಹೇಳಿ ಯಾವ ರೆಸಿಪಿ ಅಂತ. ಇದು ಬಿರಿಯಾನಿ. ಹಾ ಮಾಡ್ತೀಯನೆ ಬಿರಿಯಾನಿ? ಸರ್ಪ್ರೈಸ್. ನೀವು ಬೆಂಗಳೂರಿಗೆ ಹೋಗಿರ್ತೀರಾ? ಓ ನಾವು ಬೆಂಗಳೂರಿಗೆ ಹೋಗೋದು ಇನ್ನೊಂದಿನ, ಯಾವಾಗಾರ ಹೋಯ್ತೀವಲ್ಲ ಅವಾಗಂತೆ. ತಿನ್ರಿ.